ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಸಂಯೋಜಕರಾಗಿ ಸಚಿವ ಸಂತೋಷ್ ಲಾಡ್ ನೇಮಕವಾಗಿದ್ದಾರೆ. ಈ ಸಂದರ್ಭದಲ್ಲಿ ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಸಂತೋಷ್ ಲಾಡ್, ಧಾರವಾಡ ಕ್ಷೇತ್ರದ ಸಂಯೋಜಕ ಜವಾಬ್ದಾರಿ ಕೊಟ್ಟಿದ್ದಾರೆ. ಕಾರ್ಯಕರ್ತರನ್ನು ಸಂಘಟಿಸುವ ಕೆಲಸ ಮಾಡುತ್ತೇವೆ. ನಮ್ಮ ಸರ್ಕಾರದ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸುತ್ತೇವೆ. ಮನೆ ಮನೆಗೆ ಹೋಗಿ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಹೇಳುತ್ತೇವೆ. ಕಳೆದ 10 ವರ್ಷದಲ್ಲಿ ಮೋದಿ ಹೇಳಿದ ಸುಳ್ಳುಗಳನ್ನು ಮನೆ ಮನೆಗೆ ಮುಟ್ಟಿಸುತ್ತೇವೆ ಎಂದರು. ಇನ್ನು ಟಿಕೆಟ್ ಫೈನಲ್ನಲ್ಲಿ ಸಂಯೋಜಕರ ಪಾತ್ರ ವಿಚಾರ ಕುರಿತು ಮಾತನಾಡಿದ ಅವರು, ಎಲ್ಲ ಮುಖಂಡರ ಬ್ಲಾಕ್ ಮತ್ತು ತಾಲೂಕು ಮುಖಂಡರ ಅಭಿಪ್ರಾಯ ಹೈಕಮಾಂಡ್ಗೆ ಮುಟ್ಟಿಸುತ್ತೇವೆ. ಜೊತೆಗೆ ಸರ್ವೆ ಕೂಡ ನಡೆಯಲಿದೆ. ಆ ಬಳಿಕ ಯಾರಿಗೆ ಟಿಕೆಟ್ ಅಂತ ಹೈಕಮಾಂಡ್ ನಿರ್ಣಯ ಮಾಡುತ್ತದೆ ಎಂದು ತಿಳಿಸಿದರು. ಜವಾಬ್ದಾರಿ ಏನಿದೆ, ಸರ್ಕಾರದ ನಮ್ಮ ಕೆಲಸಗಳಿದಾವೆ. ಎಲ್ಲ ಕಾರ್ಯಕ್ರಮಗಳು ಮುಟ್ಟಿಸಿದ್ದೀವಿ. ಕಾರ್ಯಕರ್ತರನ್ನ ಸಂಘಟಿಸ್ತೀವಿ, ಮನೆ ಮನೆಗೆ ಹೋಗ್ತೀವಿ. ನಮ್ಮ ಮಾಡಿರ್ತಕ್ಕಂಥ ಕಾರ್ಯಕ್ರಮ, ಆಮೇಲೆ ಕಳೆದ ಬಾರಿ ನಮ್ಮ 2013-18 ಮಾಡಿರ್ತಕ್ಕಂಥ ಕಾರ್ಯಕ್ರಮ, ಕೇಂದ್ರದಲ್ಲಿ ನಾವಿದ್ದಾಗ ಮಾಡಿರ್ತಕ್ಕಂಥ ಕಾರ್ಯಕ್ರಮ, 10 ವರ್ಷದಲ್ಲಿ ಮೋದಿ ಸಾಹೇಬ್ರು ಹೇಳಿರ್ತಕ್ಕಂಥ ಸುಳ್ಳನ್ನು ಮನೆಗೆ ಹೋಗಿ ಮುಟ್ಟಿಸ್ತೀವಿ. ಟಿಕೆಟ್ ಫೈನಲ್ ಮಾಡಲು ಸಂಯೋಜಕರ ಪಾತ್ರ ಏನಿದೆ? ಸಂಯೋಜಕರ ಪಾತ್ರ ಏನೆಲ್ಲ ಕಾರ್ಯಕರ್ತರು, ನಮ್ಮ ಬ್ಲಾಕ್ ಅಧ್ಯಕ್ಷರು, ನಮ್ಮೆಲ್ಲ ತಾಲೂಕು ವೈಸ್ ಎಲ್ಲ ಮುಖಂಡರುಗಳು, ಜಿಲ್ಲೆ ಎಲ್ಲ ಮುಖಂಡರುಗಳು ಏನು ಅಭಿಪ್ರಾಯ ಕೊಡ್ತಾರೆ ಅದೇ ಅಭಿಪ್ರಾಯನ ಮಂಡಿಸ್ತೀವಿ. ಆಮೇಲೆ ಸರ್ವೆ ನಡೀತದೆ. ಸರ್ವೆ ಮುಖಾಂತರ ಯಾರಿಗೆ ಕೊಡಬೇಕು ಯಾರಿಗೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತದೆ.